ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನನ್ನ ವಾಯ್ಸ್ ಬೆಳಗ್ಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಸ್ಪೆಷಲ್ಲಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಗ ಆಲ್ರೆಡಿ ಇನ್ನೂ 7:30 ಆಲ್ರೆಡಿ ರೆಡಿ ಆಗ್ತಾಯಿದ್ದೀವಿ. ಯಾಕಂದರೆ ವಿ ಆರ್ ಗೋಯಿಂಗ್ ಟು ಎಲ್ಗೋ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ ಪ್ಲೇಸ್ ಇನ್ನೂ ಇವತ್ತು ರಿವೀಲ್ ಆಗೋಲ್ಲ. ನಾನು 3 ದಿವಸ ಹೋಗ್ತಾ ಇರೋದ್ರಿಂದ 3 ದಿವಸನೂ ಡಿಫ್ರೆಂಟಾಗಿ ವ್ಲಾಗ್ ಮಾಡ್ತೀನಿ. ಸೊ ದಟ್ ಜಾಸ್ತಿ ಲಾಂಗ್ ಆಗೋಲ್ಲ. ಇವತ್ತು ಹೋಗ್ತಾ ಇದ್ದೀವಿ ಆ ಪ್ಲೇಸ್ಗೆ. ಸೊ ಮುಂದೆ ಏನಾಗುತ್ತೆ ತೋರಿಸ್ತೀನಿ. ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಬಂದೆ. ನನ್ನ ಔಟ್ಫಿಟ್ ವೈಟ್ ಟೀ ಶರ್ಟು, ಬ್ಲ್ಯಾಕ್ ಸ್ಟ್ರಿಪ್ ಪ್ಯಾಂಟ್ಸ್ ತೋರಿಸ್ತೀನಿ ಆಮೇಲೆ ಫುಲ್ ಔಟ್ಫಿಟ್. ಇವಾಗ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಬಂದೆ. ಆಚೆ ವೆದರ್ ನೋಡಿ ಹೆಂಗಿದೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಾಳೆ ರಿವೀಲ್ ಮಾಡ್ತೀನಿ, ನಾಳೆ ವ್ಲಾಗಲ್ಲಿ. ರೆಡಿಯಾಗಿದ್ದೀನಿ ಇವಾಗ. ಬೈದವೇ ನನ್ನ ನೇಲ್ ಪಾಲಿಶ್ ನೋಡಿ, ರಾಯಲ್ ಬ್ಲೂ. ನನ್ನ ಔಟ್ಫಿಟ್ ತೋರಿಸ್ತೀನಿ ಒಂದು ನಿಮಿಷ. ಈ ಬ್ಲ್ಯಾಕ್ ಪ್ಯಾಂಟ್, ಅದಕ್ಕೆ ವೈಟ್, ಪ್ಲೇನ್ ವೈಟ್. ಅದಕ್ಕೆ ನಾರ್ಮಲ್ ಈ ಸ್ಲಿಪ್ಪರ್ಸ್ ಹಾಕೋತೀನಿ ಅಷ್ಟೇ. ಶೂ ಹಾಕೋಬೋದು, ಆದರೆ ಶೂ ಹಾಕ್ಕೊಂಡ್ರೆ ದೇವಸ್ಥಾನಕ್ಕೆ ಓಡಾಡೋಕ್ಕೆಲ್ಲ ಕಷ್ಟ. ಸೊ ಸ್ಲಿಪ್ಪರ್ ಹಾಕೋತಾ ಇದ್ದೀನಿ. ಇನ್ನೂ 9 ಗಂಟೆ, ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ ನಮ್ಮ ಮನೇಲಿ. ನಾನು ರೆಡಿಯಾಗಿ ಅರ್ಧ ಗಂಟೆ ಆದರೂ ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಸೊ ಮುಂದೆ ಏನು ಅಂತ ಕಂಟಿನ್ಯೂ ಮಾಡ್ತೀನಿ. 9 ಗಂಟೆ ಆದರೆ ಇನ್ನೂ ತಿಂದಿಲ್ಲ, ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್. ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮನೆಯಿಂದ ಹೊರಟ್ವಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 10:24 ಆಗಿದೆ ಅಂತ ಇದು ಅನಿಸುತ್ತೆ. ಸೊ ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ. ನೈಸ್ ಇವಾಗ ಟೈಮ್ ಬಂದು 12:49. ಇವಾಗ ನಾವು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಲ್ಲೂರು ಕ್ರಾಸ್ ಅಂತ ಯಾವುದೋ ಅನಿಸುತ್ತೆ, ಅಲ್ಲಿದ್ದೀವಿ ನೋಡಿ. ತಿಂಡಿ ಆಯಿತು. ತಿಂಡಿ ಮಾಡ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ನನಗೊಂದು ಸೊ ಇಲ್ಲೊಬ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಮೀಟ್ ಮಾಡ್ಕೊಂಡು ಆಮೇಲೆ ವ್ಲಾಗ್ ಮಾಡ್ತೀನಿ ನಾನು. ಅವ್ರ ಮುಂದೆಲ್ಲ ವ್ಲಾಗ್ ಮಾಡೋಲ್ಲ ನಾನು, ಆಯಿತಾ. ನಾವು ನಮ್ಮ ಲೊಕೇಶನ್ ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿರೋದು ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ ಒಂದು ನಿಮಿಷ. ಲೊಕೇಶನ್ ರಿವೀಲ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಬಂದಿರೋದು ಅಂತ. ಒಂದು ನಿಮಿಷ. ಜನ ನೋಡಿ. ಸೊ ನಾವು ಬಂದಿರೋದು ಧರ್ಮಸ್ಥಳಕ್ಕೆ. ಲೊಕೇಶನ್ ರಿವೀಲ್ ಆಯಿತು ಅಂದ್ಕೊತೀನಿ. ಬಂದಿರೋದು ಧರ್ಮಸ್ಥಳಕ್ಕೆ. ಫುಲ್ಲು ಜನ ಇವತ್ತು. ನಾವು ಧರ್ಮಸ್ಥಳಕ್ಕೆ ನಾನು ಇವಾಗ ಲೊಕೇಶನ್ ರಿವೀಲ್ ಮಾಡ್ದಾಯಿತು. ಧರ್ಮಸ್ಥಳದಿಂದ ನಾವು ಇನ್ನೂ ತುಂಬ ಬೇರೆ ಕಡೆ ಹೋಗ್ತೀವಿ. ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಹೋಗಿದ್ದ ಕಡೆ ಎಲ್ಲ ವ್ಲಾಗ್ ಮಾಡ್ತೀನಿ. ಇವತ್ತಿನ ವ್ಲಾಗು ಬರೀ ಟ್ರಾವೆಲಿಂಗ್ ಆಗುತ್ತೆ. ನಾನು ಅಷ್ಟಾಗಿ ಏನೂ ತೋರಿಸ್ಲಿಲ್ಲ. ಬಟ್ ಯಾಕಂದರೆ ಮಲ್ಕೊಂಡ್ಬಿಟ್ಟಿದ್ದೆ, ಒಂದು ಸ್ವಲ್ಪ ಮಲ್ಕೊಂಡೆ. ನಾನು ಕೆಲಸ ತೋರಿಸೋಕ್ಕಾಗಿಲ್ಲ. ಬಟ್ ನೋಡಿ, ಫುಲ್ಲು ಜನ ಇದ್ದಾರೆ. ಇವತ್ತು ತುಂಬ ಜನ ಇದ್ದಾರೆ. ಲೊಕೇಶನ್ ರಿವೀಲ್ ಆಯಿತು ಅಂದ್ಕೊತೀನಿ. ಬಂದಿರೋದು ಧರ್ಮಸ್ಥಳಕ್ಕೆ. ಫುಲ್ಲು ಜನ ಇವತ್ತು. ನಾವು ಧರ್ಮಸ್ಥಳಕ್ಕೆ ನಾನು ಇವಾಗ ಲೊಕೇಶನ್ ರಿವೀಲ್ ಮಾಡ್ದಾಯಿತು. ಧರ್ಮಸ್ಥಳದಿಂದ ನಾವು ಇನ್ನೂ ತುಂಬ ಬೇರೆ ಕಡೆ ಹೋಗ್ತೀವಿ. ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಹೋಗಿದ್ದ ಕಡೆ ಎಲ್ಲ ವ್ಲಾಗ್ ಮಾಡ್ತೀನಿ. ಇವತ್ತಿನ ವ್ಲಾಗು ಬರೀ ಟ್ರಾವೆಲಿಂಗ್ ಆಗುತ್ತೆ. ನಾನು ಅಷ್ಟಾಗಿ ಏನೂ ತೋರಿಸ್ಲಿಲ್ಲ. ಬಟ್ ಯಾಕಂದರೆ ಮಲ್ಕೊಂಡ್ಬಿಟ್ಟಿದ್ದೆ, ಒಂದು ಸ್ವಲ್ಪ ಮಲ್ಕೊಂಡೆ. ನಾನು ಕೆಲಸ ಎಲ್ಲ ತೋರಿಸೋಕ್ಕಾಗಿಲ್ಲ. ಬಟ್ ನೋಡಿ, ಫುಲ್ಲು ಜನ ಇದ್ದಾರೆ. ಇವತ್ತು ತುಂಬ ಜನ ಇದ್ದಾರೆ. ನಮ್ಗೆ ಸಿಕ್ಕಿರೋ ರೂಮ್ ಬಂದು 371. ರೂಮ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಎಂಟರ್.
ಎಲ್ಲ ಫೆಸಿಲಿಟಿ ಇದೆ. 2 ಬೆಡ್ ಇದೆ. ಈ ಥರ ಇದೆ ಬೆಡ್ಡು. ಇಷ್ಟು ಸ್ಪೇಸ್ ಇದೆ. ಬೇಸಿಕ್ಲಿ ಕ್ಲೀನಾಗಿದೆ, ಬಟ್ ವಾಶ್ರೂಮ್ಸ್ ಅಟ್ಯಾಚ್ ಇಲ್ಲ ಅಷ್ಟೇ. ಈ ಥರ ವ್ಯೂ ಪಾಯಿಂಟ್ ಇದೆ. ನಾವು ಒಂದು ನೈಟ್ ಮಲ್ಕೊಳಕ್ಕಲ್ವ ಬಂದಿರೋದು. ಸೊ ರೂಮ್ ಏನು ದೊಡ್ಡದಾಗಿ ತೊಗೊಂಡಿಲ್ಲ. ಇದಕ್ಕೆ 750 ರುಪೀಸ್ ಆಯಿತು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ನಾವು. ನೈಸ್. ಇವಾಗ ರೆಡಿ ಆಗಿಬಿಟ್ಟು ಆಚೆ ಬಂದಿದ್ದೀವಿ. ಸಂಜೆ ಟೈಮ್ ಬಂದು 6 o'clock. ಇವನ್ನಂತ ಮಾಯ ಮಾಡಿ ನಾಳೆ ಬೋಡಿ ಹೊಡಿಸ್ತೀವಿ ಇವನಿಗೆ. ಹೊಡಿತಾ ಇದ್ದಾನೆ ನೋಡಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇವಂದು ನಾವು ಮೇನಾಗಿ ಇಲ್ಲಿ ಬಂದಿರೋ ರೀಸನ್ ಏನು ಅಂತಲೇ ಹೇಳ್ಬಿಡ್ತೀನಿ. ಇವಂದು ಅರ್ಕೆ ಇದ್ದಿದ್ದ ಕಾರಣ ಇವನ್ ವೆಯ್ಟ್ ಅಷ್ಟು ಬೆಲ್ಲ ಕೊಡ್ತೀವಿ ಅಂತ. ಇವಾಗ ಒಂದು 45 ಇದ್ದಾನೆ. ಸೊ ಹಾಯ್ ಮಾಡುವ. ಏನೋ ತುಲಾಭಾರ ಮಾಡ್ಸೋಕೆ ಬಂದಿದ್ವಿ. ಮೇನಾಗಿ ಅದಕ್ಕೆ ಬಂದಿದ್ದು. ಇಲ್ಲಿಂದ ನಾವಿನ್ನೂ ಉಡುಪಿಗೆಲ್ಲ ಹೋಗ್ತೀವಿ. ನಾಳೆ ಬೇರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಂದ ಎಂಡ್ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು. ಪ್ಯಾಕಿಂಗ್ ವ್ಲಾಗ್ ಮಾಡಿದ್ದೆ, ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಆದರೆ ಅದು ಪೋಸ್ಟ್ ಮಾಡ್ತಾಯಿಲ್ಲ, ಯಾಕಂದರೆ ಏನೋ ಎರರ್ ಬರ್ತಾ ಇರೋ ಕಾರಣ. ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತೋರಿಸ್ತೀನಿ. ದೇವಸ್ಥಾನದ ಒಳಗೆ ಇಲ್ಲ, ತೋರಿಸ್ತೀನಿ ನಿಮಗೆ. ವೀಡಿಯೋ ಮಾಡೋಂಗಿಲ್ಲ ದೇವಸ್ಥಾನದೊಳಗೆ. ಇವಾಗ ಜಸ್ಟ್ ನಾವು ವಿಚಾರಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎಷ್ಟು ಗಂಟೆಗೆ ಬರೋದು. ತುಂಬ ಜನ ಇದ್ದಾರೆ. ಅದು ಬರ್ಬೇಕಾದ್ರೆ ಇಟ್ಕೊಳ್ಳೋಣ ಬಾಮ. ಸೊ ಗೈಸ್, ದರ್ಶನ ಆಯಿತು. ಸೊ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ದರ್ಶನ ಮುಗಿಸ್ಕೊಂಡು ಅನ್ನಪ್ರಸಾದ, ಮಹಾಪ್ರಸಾದ ತಿನ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿತ್ತು. ಇವಾಗ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ವೆನಿಲಾ ಚಾಕ್ಲೇಟ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಟೈಮ್ ಬಂದು 9:25. ನಾಳೆ ನಾನು ಸಪ್ರೇಟಾಗಿ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾಳೆ ಸಪ್ರೇಟಾಗಿ ನಾನು ತಿರ್ಗಾ ದರ್ಶನಕ್ಕೆ ಹೋಗ್ತೀನಿ. ಆವಾಗ ಸಪ್ರೇಟಾಗಿ ಮಾಡ್ತೀನಿ. ಬಾಯ್.